ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅದು 1965ನೇ ಇಸವಿ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧವಾಗುತ್ತಿದ್ದಂತಹ ಸಮಯ. ಭಾರತದ ವಾಯುಪಡೆಯ ಯುದ್ಧ ವಿಮಾನಗಳು ಪಾಕಿಸ್ತಾನದ ಮೇಲೆ ದಾಳಿ ನಡೆಸ್ತಾ ಇದ್ವು. ಹಲವು ವಿಮಾನಗಳು ಪಾಕಿಸ್ತಾನದ ಗುಂಡು ನಿರೋಧಕ ವಿಮಾನಗಳಿಗೆ ಬಲಿಯಾಗಿ ನೆಲಕ್ಕುರುಳುತ್ತಿದ್ದವು. ಯುದ್ಧದ ಕೊನೆಯ ದಿನ ಭಾರತೀಯ ವಿಮಾನವೊಂದು ಪಾಕಿಸ್ತಾನದ ಗಡಿಯಲ್ಲಿ ಉರುಳಿ ಬಿದ್ದಿತ್ತು. ಆ ವಿಮಾನವನ್ನು ನಡೆಸುತ್ತಿದ್ದವರು ಫ್ಲೈಯಿಂಗ್ ಆಫೀಸರ್ ನಂದಾ ಕಾರ್ಯಪ್ಪ. ನಂದಾ ಕಾರ್ಯಪ್ಪನವರು ಪ್ಯಾರಾಚೂಟ್ ಸಹಾಯದಿಂದ ವಿಮಾನದಿಂದ ಹಾರಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಪಾಕಿಸ್ತಾನದ ಸೈನಿಕರ ಬಂಧನಕ್ಕೊಳಗಾಗಿದ್ರು ನಂದಾ ಕಾರ್ಯಪ್ಪನವರು. ಆಗ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದವರು ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್. ಈ ಅಯೂಬ್ ಖಾನ್ ನಂದಾ ಕಾರ್ಯಪ್ಪನವರ ತಂದೆಯ ಕೈ ಕೆಳಗೆ ಸ್ವಾತಂತ್ರ್ಯ ಬರುವುದಕ್ಕೂ ಮುನ್ನ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ತಮ್ಮ ಮೇಲಾಧಿಕಾರಿಯವರೊಬ್ಬರ ಮಗ ಪಾಕಿಸ್ತಾನಿ ಸೈನ್ಯಕ್ಕೆ ಸೆರೆ ಸಿಕ್ಕಿದ್ದಾನೆ ಅನ್ನುವಂಥ ಸುದ್ದಿ ಅಯೂಬ್ ಖಾನರಿಗೆ ತಿಳಿಯುತ್ತೆ. ಆಗ ಅಯೂಬ್ ಖಾನರು ಪಾಕಿಸ್ತಾನ ಆಕಾಶವಾಣಿಯ ಮೂಲಕ ನಂದಾ ಕಾರ್ಯಪ್ಪನವರ ತಂದೆಯವರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ನಿಮ್ಮ ಮಗ ನಮ್ಮ ಬಳಿ ಸುರಕ್ಷಿತವಾಗಿದ್ದಾನೆ, ನೀವು ಬಯಸೋದಾದ್ರೆ ನಿಮ್ಮ ಮಗನನ್ನ ಬಿಟ್ಟು ಕಳಿಸ್ತೇನೆ ಅಂತ ಅಯೂಬ್ ಖಾನ್ ನಂದಾ ಕಾರ್ಯಪ್ಪನವರ ತಂದೆಯವರಿಗೆ ಸಂದೇಶವನ್ನ ಕಳಿಸ್ತಾರೆ. ಈ ಸಂದೇಶವನ್ನು ಓದಿದಂತಹ ನಂದಾ ಕಾರ್ಯಪ್ಪನವರ 65 ವರ್ಷ ಪ್ರಾಯದ ತಂದೆಯವರು ಏನಂತ ಉತ್ತರ ಕೊಡ್ತಾರೆ ಗೊತ್ತಾ? ನಮ್ಮ ದೇಶದ ಯಾವುದೇ ಸೈನಿಕರಿಗೋಸ್ಕರ ನಾನು ಪಡೆಯಲಾರದ ಸಹಕಾರ ಅಥವಾ ಸಹಾಯವನ್ನ ನಾನು ನನ್ನ ಮಗನಿಗಾಗಿ ಪಡೆಯುವುದಿಲ್ಲ. ನಮ್ಮ ಸೈನಿಕರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಿ, ಎಲ್ಲರೂ ನನ್ನ ಮಕ್ಕಳೇ ಅಂತ ಮರು ಉತ್ತರವನ್ನ ಅಯೂಬ್ ಖಾನ್ ಅವರಿಗೆ ನಂದಾ ಕಾರ್ಯಪ್ಪನವರ ತಂದೆ ಕಳಿಸ್ತಾರೆ. ಪ್ರಿಯ ವೀಕ್ಷಕರೇ, ಮಗನಿಗಿಂತ ದೇಶ ಮುಖ್ಯ, ಮಗನ ಯೋಗಕ್ಷೇಮಕ್ಕಿಂತ ದೇಶದ ಸೈನಿಕರ ಯೋಗಕ್ಷೇಮ ಮುಖ್ಯ ಅನ್ನುವಂತಹ ವಿಶಾಲ ಮನೋಭಾವ, ಅಪ್ರತಿಮ ದೇಶ ಪ್ರೇಮವನ್ನು ಹೊಂದಿದ್ದ ಆ ವ್ಯಕ್ತಿ ಯಾರು ಗೊತ್ತಾ? ಅವರೇ ಕಣ್ರಿ, ಅವರೇ ನಮ್ಮ ಕೊಡಗಿನ ಸುಪುತ್ರ, ಕಾವೇರಿ ಮಣ್ಣಿನ ಸಿಡಿಲ ಮರಿ, ಭಾರತೀಯ ಸೇನೆಯ ಪ್ರಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ KM
ಮೇ 1920ರಲ್ಲಿ ಕಾರ್ಯಪ್ಪನವರಿದ್ದ ತುಕಡಿಯನ್ನ ಮೆಸಪಟೋಮಿಯಕ್ಕೆ ಅಂದರೆ ಈಗಿನ ಇರಾಕ್ಗೆ ಕಳಿಸಲಾಯಿತು. ಅಲ್ಲಿಂದ ವಾಯವ್ಯ ಗಡಿನಾಡಿಗೆ ತುಕಡಿ ಬಂದಿತು. ಇಲ್ಲಿನ ಬುಡಕಟ್ಟಿನವರು ಬ್ರಿಟಿಷ್ ಸರ್ಕಾರಕ್ಕೆ ತಲೆನೋವಾಗಿದ್ದರು. ಅವರು ಅಡಗಿಕೊಂಡು ಇದ್ದಕ್ಕಿದ್ದಂತೆ ಆಕ್ರಮಣ ಮಾಡುವುದರಲ್ಲಿ ನಿಸ್ಸೀಮರು. ಬ್ರಿಟಿಷ್ ಸೈನ್ಯವು ಅವರು ಬಯಲಿಗೆ ಬರುವಂತೆ ಮಾಡಿ ಬಯಲಿಗೆ ಬಂದಾಗ ಬಾಂಬ್ಗಳನ್ನು ಸಿಡಿಸಿ ಕದನ ಹೂಡಿ ಅವರನ್ನು ಹತೋಟಿಯಲ್ಲಿಡಲು ಸೆಣಸಾಡುತ್ತಿತ್ತು. ಇಂತಹ ಒಂದು ಹೋರಾಟದಲ್ಲಿಯೇ ಕಾರ್ಯಪ್ಪನವರಿಗೆ ಮೊದಲ ಬಾರಿಗೆ ಯುದ್ಧದ ಅನುಭವವಾದದ್ದು. ಪ್ರಯಾಣ ಮಾಡುತ್ತಿದ್ದ ಲಾರಿಗಳ ಸಾಲೊಂದರ ಕಾವಲಿನ ಹೊಣೆ ಕಾರ್ಯಪ್ಪನವರದ್ದಾಗಿತ್ತು. ಬಚ್ಚಿಟ್ಟುಕೊಂಡಿದ್ದ ಶತ್ರುಗಳು ಇದ್ದಕ್ಕಿದ್ದಂತೆ ಹೊರಬಂದು ದಾಳಿ ಮಾಡಿದರು. 4 ಲಾರಿಗಳಿಗೆ ಜಖಮ್ಮಾಯಿತು. ಆದರೆ ಕಾರ್ಯಪ್ಪನವರು ಶತ್ರುಗಳನ್ನು ಹೊಡೆದೋಡಿಸುವುದರಲ್ಲಿ ಯಶಸ್ವಿಯಾದರು. 1905ರಲ್ಲಿ ಕ್ವೆಟ್ಟಾದಲ್ಲಿ ಭಾರತೀಯ ಸೈನ್ಯದ ಅಧಿಕಾರಿಗಳಿಗೆ ಉನ್ನತ ತರಬೇತಿ ನೀಡುವ ಕಾಲೇಜ್ ಸ್ಥಾಪನೆಯಾಯಿತು. ಆದರೆ ಅಲ್ಲಿ ಇಂಗ್ಲಿಷರಿಗೆ ಮಾತ್ರ ಪ್ರವೇಶವಿತ್ತು. ಆದರೆ ಕಾರ್ಯಪ್ಪನವರ ನಡತೆ, ಚುರುಕುತನ, ದಕ್ಷತೆ ಎಲ್ಲ ಇಂಗ್ಲಿಷ್ ಅಧಿಕಾರಿಗಳಿಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿದ್ದವು. ಅವರು ಕಾರ್ಯಪ್ಪನವರನ್ನ ಕ್ವೆಟ್ಟಾ ಕಾಲೇಜಿಗೆ ಪ್ರವೇಶ ಪಡೆಯಲು ಪ್ರಯತ್ನಿಸುವಂತೆ ಸಲಹೆ ನೀಡಿದರು. ಆಗ ಕ್ವೆಟ್ಟಾ ಕಾಲೇಜಿಗೆ ಸೇರಲು ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಿತ್ತು. ಕಾರ್ಯಪ್ಪನವರು ಆ ಪರೀಕ್ಷೆಯಲ್ಲಿ ಪಾಸಾಗಿ ಕ್ವೆಟ್ಟಾ ಕಾಲೇಜನ್ನು ಸೇರಿದ ಪ್ರಪ್ರಥಮ ಭಾರತೀಯ ಎನಿಸಿಕೊಂಡರು. ತರಬೇತಿ ಮುಗಿದ ಹಲವಾರು ವರ್ಷದ ನಂತರ 1939ರಲ್ಲಿ ಕಾರ್ಯಪ್ಪನವರನ್ನ ದೆರ್ಜಾತ್ ಬ್ರಿಗೇಡಿಗೆ ಬ್ರಿಗೇಡ್ ಮೇಜರ್ ಎಂದು ನೇಮಕ ಮಾಡಲಾಯಿತು. ಕಾರ್ಯಪ್ಪ ಭಾರತದ ಸೈನ್ಯದಲ್ಲಿ ಮೊದಲ ಭಾರತೀಯ ಬ್ರಿಗೇಡಿಯರ್ ಆದರು. 1937ರಲ್ಲಿ ಕಾರ್ಯಪ್ಪ ಮುತ್ತು ಮಾಚಯ್ಯ ಎನ್ನುವ ಹುಡುಗಿಯನ್ನ ಮದುವೆಯಾದರು. ಇವರಿಗೆ 2 ಮಕ್ಕಳಾದರು. ಹುಡುಗನ ಹೆಸರು ನಂದ, ಹುಡುಗಿಯ ಹೆಸರು ನಳಿನಿ. ಕಾರ್ಯಪ್ಪನವರ ದಾಂಪತ್ಯ ಜೀವನ ಸುಖಮಯವಾಗಿರಲಿಲ್ಲ. 1945ರಲ್ಲಿ ಗಂಡ ಹೆಂಡತಿ ಪರಸ್ಪರ ದೂರವಾಗಿ ವಿಚ್ಛೇದನ ಪಡೆದರು. ಸೈನ್ಯದಲ್ಲಿ ಯಾವುದೇ ಅಧಿಕಾರಿಗೆ ಬ್ರಿಟಿಷ್ ಅಧಿಕಾರಿಗಳಿಗೂ ಸಹ ಒಂದು ಹಂಬಲ ಇದ್ದೇ ಇರುತ್ತಿತ್ತು. ಅದು ಒಂದು ಬೆಟಾಲಿಯನ್ನಿನ ನಾಯಕರಾಗಬೇಕೆಂದು. ಕಾರ್ಯಪ್ಪನವರು 1942ರ ಏಪ್ರಿಲ್ 7ರಂದು 7ನೇ ರಜಪೂತ್ ಮೆಷಿನ್ ಗನ್ ಬೆಟಾಲಿಯನ್ನಿನ ಮುಖ್ಯಾಧಿಕಾರಿಯಾದರು. ಈ ಉನ್ನತ ಹುದ್ದೆಗೆ ಬಂದ ಮೊಟ್ಟ ಮೊದಲ ಭಾರತೀಯ ನಮ್ಮ ಕಾರ್ಯಪ್ಪ. 1944ರಲ್ಲಿ ಬ್ರಿಟಿಷ್ ಸರ್ಕಾರ ಕಾರ್ಯಪ್ಪನವರ ದಕ್ಷತೆಯನ್ನ ಗುರುತಿಸಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನ ನೀಡಿತು. ರಣರಂಗದಲ್ಲಿ ಅವರು ತೋರಿದ ಸ್ವಂತಿಕೆಗಾಗಿ ಈ ಪ್ರಶಸ್ತಿಯನ್ನ ನೀಡಿದೆ ಎಂದು ಪ್ರಶಸ್ತಿ ಪತ್ರದಲ್ಲಿ ಹೇಳಿದ್ದರು. ಕಾರ್ಯಪ್ಪನವರಿಗೆ ಬ್ರಿಗೇಡಿಯರ್ ಆಗಿ ಬಡ್ತಿ ದೊರೆಯಿತು. ಈ ಸಮಯದಲ್ಲಿ ಕಾರ್ಯಪ್ಪನವರು ಸೈನ್ಯದ ದಕ್ಷತೆಯನ್ನ ಹೆಚ್ಚಿಸಲು ಗಮನ ನೀಡಿದರು. ಕಾರ್ಯಪ್ಪನವರು ತಮ್ಮ ದಳಗಳಿಗೆ ವೈದ್ಯಕೀಯ ಸೌಲಭ್ಯವನ್ನ ಉತ್ತಮಗೊಳಿಸಿದರು. ಊಟದ ವ್ಯವಸ್ಥೆಯನ್ನ ಉತ್ತಮಗೊಳಿಸಿದರು. ತಾವೇ ಸೈನಿಕರೊಂದಿಗೆ ಹಾಕಿ ಆಡುತ್ತಿದ್ದರು. ಶಿಸ್ತು, ಬದ್ಧತೆ, ಆತ್ಮೀಯತೆ ಮೂರೂ ಬೆರೆತ ಆಡಳಿತ ಕಾರ್ಯಪ್ಪನವರದ್ದಾಗಿತ್ತು. ಆಗ ತಾನೇ ಭಾರತದ ಸ್ವಾತಂತ್ರ್ಯ ಸಮೀಪಿಸುತ್ತಿತ್ತು. ಸ್ವಾತಂತ್ರ್ಯಕ್ಕೆ ಮೊದಲು ಸೈನ್ಯದ ದಂಡನಾಯಕರಾಗಿದ್ದ ಆಕಿನ್ಲೆಕ್ ಅವರು ಸೈನ್ಯದಲ್ಲಿದ್ದ ಹಿರಿಯ ಅಧಿಕಾರಿಗಳು ಸ್ವತಂತ್ರ ಭಾರತದಲ್ಲಿ ಗುರುತರವಾದ ಹೊಣೆಯನ್ನ ನಿರ್ವಹಿಸಬೇಕಾಗುತ್ತದೆ ಎನ್ನುವುದನ್ನು ಗುರುತಿಸಿದ್ದರು. ಇಂತಹ ಅಧಿಕಾರಿಗಳಿಗೆ ಆದಷ್ಟು ಉನ್ನತ ತರಬೇತಿ ದೊರೆಯುವುದು ಅಪೇಕ್ಷಣೀಯ ಎಂದು ಇಬ್ಬರನ್ನು ಇಂಗ್ಲೆಂಡಿಗೆ ಇಂಪೀರಿಯಲ್ ಡಿಫೆನ್ಸ್ ಕಾಲೇಜಿಗೆ ಕಳುಹಿಸಲು ನಿರ್ಧರಿಸಿದರು. ಆಯ್ಕೆಯಾದ ಇಬ್ಬರು ಬ್ರಿಗೇಡಿಯರ್ KM ಕಾರ್ಯಪ್ಪ ಮತ್ತು ಕರ್ನಲ್ GN ಚೌಧರಿ. ಡಿಫೆನ್ಸ್ ಕಾಲೇಜಿನಲ್ಲಿ ಈ ಭಾರತೀಯ ಅಧಿಕಾರಿಗಳಿಗೆ ಬ್ರಿಟಿಷ್ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳ ಅತ್ಯಂತ ಚುರುಕು, ದಕ್ಷ ಯುವ ಅಧಿಕಾರಿಗಳೊಡನೆ ನಿಕಟವಾಗಿ ಬೆರೆಯುವ ಅವಕಾಶ, ಜೊತೆಗೆ ಸ್ಪರ್ಧೆ ಎರಡೂ ಲಭ್ಯವಾಗುತ್ತಿದ್ದವು. ಭಾರತದ ವಿಭಜನೆ, ಸ್ವಾತಂತ್ರ್ಯ ಎರಡೂ ಸಮೀಪಿಸುತ್ತಿದ್ದವು. ಅಖಂಡ ಭಾರತದ ಸೈನ್ಯವನ್ನ, ಅದರ ಸಜ್ಜು ಸರಂಜಾಮನ್ನ ಭಾರತ ಮತ್ತು ಪಾಕಿಸ್ತಾನಗಳಿಗೆ ಹಂಚಿಕೊಡುವ ಬೃಹತ್ ಕಾರ್ಯವನ್ನ ನಿರ್ವಹಿಸಲು ಸರ್ಕಾರ ಒಂದು ಪುನರ್ರಚನಾ ಸಮಿತಿಯನ್ನ ರಚಿಸಿತು. ಇದರ ಸದಸ್ಯರಾಗಿ ಕಾರ್ಯನಿರ್ವಹಿಸಲು ಸರ್ಕಾರವು ಕಾರ್ಯಪ್ಪನವರನ್ನ ನೇಮಿಸಿತು. ಆ ಸಂದರ್ಭ ಭಾರತದ ಓರ್ವ ಕಮಾಂಡರ್ ಆಗಿದ್ದು
ನಿಷ್ಪಕ್ಷಪಾತವಾಗಿ ಸೇನಾಪಡೆಯನ್ನು ವಿಭಜಿಸುವ ಮೂಲಕ ಕಾರ್ಯನಿರ್ವಹಿಸಿದ ಕಾರ್ಯಪ್ಪನವರನ್ನ ಶತ್ರು ಪಾಳೆಯವು ಅಪಾರವಾಗಿ ಮೆಚ್ಚಿಕೊಂಡಿತ್ತು. ಇದೇ ಸಮಯದಲ್ಲಿ ಕಾಶ್ಮೀರ ಪ್ರದೇಶದಲ್ಲಿ ಸುಮಾರು 1 ವರ್ಷ ಕಾಲ ಸೂಕ್ಷ್ಮವಾಗಿ ಯಶಸ್ವಿಯಾಗಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಸದಾ ಸೈನಿಕರನ್ನ ಉರಿದುಂಬಿಸುತ್ತಾ ಸೈನಿಕರ ಪುನರ್ ಸಂಘಟನೆಯತ್ತ ಗಮನ ನೀಡಿದರು. ಸೈನಿಕರ ಮಧ್ಯೆ ಯಾವುದೇ ಭೇದ ಭಾವಗಳಿಗೆ ಅವಕಾಶ ನೀಡಲಿಲ್ಲ. ಸೈನಿಕರಲ್ಲಿ ಅಪಾರ ವಿಶ್ವಾಸವನ್ನಿರಿಸಿದ್ದರು. 1947 ಆಗಸ್ಟ್ 15 ಹೊತ್ತಿಗೆ ಕಾರ್ಯಪ್ಪನವರನ್ನ ಡೆಪ್ಯೂಟಿ ಚೀಫ್ ಆಫ್ ದಿ ಜನರಲ್ ಸ್ಟಾಫ್ ಆಗಿ ನೇಮಕ ಮಾಡಿ ಸೈನ್ಯದ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡಲು ನಿರ್ದೇಶಿಸಲಾಯಿತು. ದಿನಕ್ಕೆ 24 ಗಂಟೆಯಷ್ಟು ಕೆಲಸಕ್ಕೆ ಸಾಲದು. ಜೊತೆಗೆ ಸಮಿತಿಗಳ ಸಭೆಗಳು, ಅಧಿಕಾರಿಗಳ ಸಭೆಗಳು. ಈ ಕೆಲಸದ ಬೆಟ್ಟವನ್ನು ಹೊತ್ತ ಕಾರ್ಯಪ್ಪನವರು ಸೈನ್ಯದ ಮುಖ್ಯಸ್ಥರಿಗೆ ಮತ್ತು ದಂಡನಾಯಕರಿಗೆ ಗುಪ್ತವಾಗಿ ಟಿಪ್ಪಣಿಗಳನ್ನು ಕಳುಹಿಸುತ್ತಿದ್ದರು. ಪಶ್ಚಿಮ ಪಾಕಿಸ್ತಾನದ ಪೂರ್ವ ಗಡಿಯಿಂದ ಬುಡಕಟ್ಟು ಜನಾಂಗದವರು ಗುಟ್ಟಾಗಿ ಭಾರತವನ್ನು ಪ್ರವೇಶಿಸುತ್ತಿದ್ದಾರೆ ಎಂಬ ಭಾವನೆ ಬರುತ್ತಿದೆ ಎಂದು ಇದನ್ನು ಕಡೆಗಣಿಸಬಾರದೆಂದು ಮಾಹಿತಿ ಕಳುಹಿಸಿದ್ದರು. ಕಾರ್ಯಪ್ಪನವರ ಈ ಮಾಹಿತಿಯನ್ನ ಅಧಿಕಾರಿಗಳು ಸರಿಯಾಗಿ ಗಮನಿಸಿ ಕ್ರಮ ಕೈಗೊಂಡಿದ್ದರೆ ನಮಗಿಂದು ಕಾಶ್ಮೀರದ ಸಮಸ್ಯೆಯೇ ಇರುತ್ತಿರಲಿಲ್ಲ. ಭಾರತದ ಸೈನ್ಯದಲ್ಲಿ ಉಳಿದ ಹಲವಾರು ಬ್ರಿಟಿಷ್ ಅಧಿಕಾರಿಗಳಿಗೆ ಪಾಕಿಸ್ತಾನವು ಬುಡಕಟ್ಟು ಜನಾಂಗದವರನ್ನ ನುಗ್ಗಿಸಲು ಮಾಡುತ್ತಿದ್ದ ಪ್ರಯತ್ನಗಳು ಚೆನ್ನಾಗಿ ತಿಳಿದಿತ್ತು. ಆದರೂ ಅವರು ಸುಮ್ಮನಿದ್ದು ಭಾರತಕ್ಕೆ ಕಾಶ್ಮೀರ ಎಂಬ ಸಮಸ್ಯೆಯ ರೋಗವನ್ನ ಗಂಟು ಹಾಕಿದರು. 1947 ನವೆಂಬರ್ನಲ್ಲಿ ಕಾರ್ಯಪ್ಪನವರನ್ನ ಈಸ್ಟರ್ನ್ ಕಮಾಂಡಿನ ಕಮಾಂಡರ್ ಆಗಿ ನೇಮಕ ಮಾಡಲಾಯಿತು. 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನವು ಹೆಚ್ಚು ಮಂದಿ ಬುಡಕಟ್ಟು ಜನಾಂಗದವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಕಾಶ್ಮೀರದಲ್ಲಿ ನುಗ್ಗಿಸಿತು. ಅದುವರೆಗೂ ಕಾಶ್ಮೀರದ ಮಹಾರಾಜ ಭಾರತವನ್ನು ಸೇರುವುದೋ ಪಾಕಿಸ್ತಾನವನ್ನು ಸೇರುವುದೋ ಎಂದು ತೀರ್ಮಾನಿಸದೆ ತನ್ನ ವಿಳಂಬದಿಂದಲೇ ಪರಿಸ್ಥಿತಿಯನ್ನು ಹಾಳುಗೆಡವಿದ್ದ. ನಂತರ ಗಾಬರಿಯಾಗಿ ಭಾರತವನ್ನು ಸೇರುವ ನಿರ್ಧಾರ ಮಾಡಿ ಭಾರತದ ನೆರವು ಕೇಳಿದ. ಕಾಶ್ಮೀರದಿಂದ ಪಾಕಿಸ್ತಾನದ ಗಡಿಯ ಕಡೆಗೆ ಸೈನ್ಯಗಳ ವಾಹನಗಳು ಚಲಿಸುವುದು ಸುಲಭವಾಗಿತ್ತು. ಹಿಮಪಾತ ತೀವ್ರವಾಗುವ ಮೊದಲೇ ಸಾಕಷ್ಟು ಮಂದಿ ಬುಡಕಟ್ಟಿನವರು ಹಾಗೂ ಬುಡಕಟ್ಟಿನವರ ವೇಷದಲ್ಲಿದ್ದ ಪಾಕಿಸ್ತಾನಿ ಸೈನಿಕರು ಕಾಶ್ಮೀರದೊಳಕ್ಕೆ ನುಗ್ಗಿ ಬಂದರು. ಹಳ್ಳಿಗಳನ್ನು ಕೊಳ್ಳೆ ಹೊಡೆದು ಮನೆಗಳಿಗೆ ಬೆಂಕಿ ಇಟ್ಟು ಹೆಂಗಸರ ಮಾನಭಂಗ ಮಾಡುತ್ತಾ ಈ ಅನಾಗರಿಕರು ದಾಳಿ ಮಾಡಿದರು. ಚಲಿಸುವುದಕ್ಕೂ ಬಹು ಕಷ್ಟಕರವಾದ ಪ್ರದೇಶದಲ್ಲಿ ಭಾರತದ ಸೈನ್ಯ ಮುಂದೆ ಕಾಶ್ಮೀರದ ರಕ್ಷಣೆಗೆ ಧಾವಿಸಿತು. 1949 ನವೆಂಬರ್ 20ರಂದು ಕಾರ್ಯಪ್ಪನವರನ್ನು ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ದೆಹಲಿ ಮತ್ತು ಪೂರ್ವ ಪಂಜಾಬ್ ಹುದ್ದೆಗೆ ವರ್ಗಾಯಿಸಲಾಯಿತು. ಕಾಶ್ಮೀರವನ್ನು ಬುಡಕಟ್ಟಿನ ಅನಾಗರಿಕರಿಂದ ಮತ್ತು ವೇಷ ಮರೆಸಿಕೊಂಡ ಪಾಕಿಸ್ತಾನಿ ಸೈನಿಕರಿಂದ ರಕ್ಷಿಸುವ ಹೊಣೆ ಕಾರ್ಯಪ್ಪನವರದ್ದಾಯಿತು. ಕಾರ್ಯಪ್ಪನವರ ಮುಂದಿದ್ದ ಸಮಸ್ಯೆ ಒಂದೆರಡಲ್ಲ. ಆಗಲೇ ಶತ್ರುಗಳು ಕಾಶ್ಮೀರದೊಳಕ್ಕೆ ಸಾಕಷ್ಟು ದೂರ ಬಂದಿದ್ದರು. ಅವರಿಗೆ ತಮ್ಮ ಕೇಂದ್ರ ರಾವಲ್ಪಿಂಡಿ 50 ಕಿಲೋಮೀಟರ್ ದೂರದಲ್ಲಿತ್ತು. ಬುಡಕಟ್ಟಿನ ಗೂಂಡಾಗಳಿಗೆ ಅಲ್ಲಿನ ಹವಾಮಾನ ರೂಢಿಯಾಗಿ ಹೋಗಿತ್ತು. ಭಾರತದ ಸೈನ್ಯದ ಅಧಿಕಾರಿಗಳಲ್ಲಿ ಹಲವರು ಬ್ರಿಟಿಷರು. ಭಾರತೀಯ ಮೇಲಾಧಿಕಾರಿಗಳಿಂದ ಆಜ್ಞೆ ತೆಗೆದುಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಆಗ ಕಾರ್ಯಪ್ಪನವರೇ ತಮ್ಮ ಒಂದು ಯೋಜನೆಯನ್ನು ಮೇಲಾಧಿಕಾರಿಗಳಿಗೆ ತಿಳಿಸದೆ ಕಾರ್ಯಗತ ಮಾಡಿದರು. ತಿಳಿಸಿದರೆ ಅದರ ವಿಷಯ ಶತ್ರುಗಳಿಗೆ ತಿಳಿದು ಬಿಡುತ್ತದೆ ಎನ್ನುವುದೇ ಇದಕ್ಕೆ ಕಾರಣವಾಗಿತ್ತು. ರಣರಂಗದಿಂದ 900 ಕಿಲೋಮೀಟರ್ ದೂರದ ದೆಹಲಿಗೆ ಸಂದೇಶಗಳನ್ನು ಕಳಿಸುವುದು ಕಷ್ಟವಾಗಿತ್ತು. ಭಾರತದ ಸೈನ್ಯಾಧಿಕಾರಿಗಳು ತಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸಿದ ರಹಸ್ಯ ಸಂದೇಶಗಳು ಶತ್ರುಗಳ ವಶವಾಗುತ್ತಿದ್ದವು. ಕಾರ್ಯಪ್ಪನವರು ಒಂದು ಹಗುರವಾದ ವಿಮಾನದಲ್ಲಿ ಹೋರಾಟ ನಡೆಯುತ್ತಿದ್ದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸೈನ್ಯದ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡುತ್ತಿದ್ದರು, ಸಲಹೆ ಸೂಚನೆ ಕೊಡುತ್ತಿದ್ದರು. ಕಾರ್ಯಪ್ಪನವರ ಯೋಜನೆಯಿಂದಾಗಿ ಕಾಟ್ ಮತ್ತು ತೈಂದರ್ ಎನ್ನುವ ಸ್ಥಳಗಳಲ್ಲಿ ಭಾರತೀಯ ಸೈನ್ಯಕ್ಕೆ ಜಯವಾಯಿತು. ಯುದ್ಧ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಕಾರ್ಯಪ್ಪನವರು ಡಾಮೆಲ್ ಎನ್ನುವ ಸ್ಥಳವನ್ನು ವಶಪಡಿಸಿಕೊಳ್ಳುವುದಕ್ಕೆ ಗಮನ ಕೊಟ್ಟರು. ಇದು ಮುಖ್ಯ ಕೂಡ ಆಗಿತ್ತು. ಕಾರ್ಯಪ್ಪನವರು ಈ ಕಷ್ಟ ಕಾರ್ಯಕ್ಕೆ ಕೊಡಗಿನ ಮತ್ತೊಬ್ಬ ವೀರಾಗ್ರಣಿ ಯೋಧ ಕೊಡೆಂದೆರ ಎಸ್ ತಿಮ್ಮಯ್ಯನವರನ್ನ ನೇಮಕ ಮಾಡಿದರು.
ಕಾರ್ಯಪ್ಪನವರು ಪೂರ್ವ ಪಂಜಾಬಿನ ಕ್ಷೇತ್ರವನ್ನು ನೋಡಿಕೊಳ್ಳಬೇಕಿತ್ತು. ಕಾರ್ಯಪ್ಪನವರಿಗಿಂತ 25 ವರ್ಷ ಚಿಕ್ಕವರಾದವರು ಕೂಡ ಅವರ ಸಮಕ್ಕೆ ಓಡಾಡಿ ಕೆಲಸ ಮಾಡುವುದು ಕಷ್ಟವಾಗುತ್ತಿತ್ತು. ಕಾರ್ಯಪ್ಪನವರು ತಿಮ್ಮಯ್ಯನವರು ಬಯಸಿದ ಭಾರೀ ಶಸ್ತ್ರಾಸ್ತ್ರಗಳನ್ನು ವಿಮಾನದಲ್ಲಿ ತರಿಸಿ ಪೂರೈಸುತ್ತಿದ್ದರು. ಪೂಂಚ್ ಕ್ಷೇತ್ರಕ್ಕೆ ಭಾರತೀಯ ಸೈನ್ಯದ ವಿಮಾನಗಳು ಶಸ್ತ್ರಾಸ್ತ್ರಗಳನ್ನು ತಂದು ಇಳಿಸುತ್ತಿದ್ದವು. ಪಾಕಿಸ್ತಾನ ಸೈನ್ಯದ ಗುಂಡುಗಳ ಹೊಡೆತದಿಂದ ಇದು ಕಷ್ಟವೂ ಅಪಾಯಕರವೂ ಆಗುತ್ತಿತ್ತು. ಕಾರ್ಯಪ್ಪನವರು ರಾತ್ರಿಯಲ್ಲಿ ಪಾಕಿಸ್ತಾನದ ಸೈನ್ಯದ ಮೇಲೆ ಬಾಂಬ್ ಹಾಕಲು ವ್ಯವಸ್ಥೆ ಮಾಡಿ ಈ ತಂತ್ರದ ಮೂಲಕ ಪಾಕಿಸ್ತಾನದ ಕಾರ್ಯಾಚರಣೆಯನ್ನು ತಗ್ಗಿಸಿ ರಾತ್ರಿಯೇ ಭಾರತೀಯ ವಿಮಾನಗಳು ಶಸ್ತ್ರಾಸ್ತ್ರಗಳನ್ನು ತಂದಿಳಿಸಲು ವ್ಯವಸ್ಥೆ ಮಾಡಿದರು. ಗುಪ್ತಚಾರ ವರದಿಗಳು ಪಾಕಿಸ್ತಾನವು ಹೆಚ್ಚು ಸೈನ್ಯಗಳನ್ನು ತರುತ್ತಿದೆ ಎಂದು ವರದಿ ಮಾಡುತ್ತಿದ್ದವು. ಕಾರ್ಯಪ್ಪನವರು ವಿಮಾನ ಪಡೆಯು ಭಾರತದ ಸೈನ್ಯಕ್ಕೆ ಹೆಚ್ಚು ನೆರವು ನೀಡಲು ವ್ಯವಸ್ಥೆ ಮಾಡುತ್ತಿದ್ದರು. ಈ ವಿಮಾನಗಳು ಗಿಲ್ಗಿಟ್, ಚಿಲಾಸ್ ಸ್ಟಡ್ಗಳಲ್ಲಿ ಪಾಕಿಸ್ತಾನ್ ಸೈನ್ಯಗಳ ಮೇಲೆ ಬಾಂಬ್ಗಳ ದಾಳಿ ನಡೆಸಿದವು. ಪೂಂಚ್ನಲ್ಲಿ ಸೇರಿದ್ದ 10,000 ಮಂದಿ ನಿರಾಶ್ರಿತರಲ್ಲಿ 6,000 ಜನರನ್ನು ವಿಮಾನಗಳಲ್ಲಿ ನಿರಾಶ್ರಿತರ ಶಿಬಿರಗಳಿಗೆ ಕರೆದೊಯ್ದವು. ಪಾಕಿಸ್ತಾನದ ಸೈನ್ಯವು ಸುತ್ತುವರೆದಿದ್ದ ಭಾರತೀಯ ಪಡೆಗಳಿಗೆ ಆಹಾರ ಸರಬರಾಜು ಮಾಡಿದವು. ಕಾರ್ಯಪ್ಪನವರ ನಾಯಕತ್ವ, ಭಾರತದ ಸೈನ್ಯದ ಅಧಿಕಾರಿಗಳ ಮತ್ತು ಯೋಧರ ಧೀರ ಹೋರಾಟ ಇವುಗಳನ್ನು ಸೈನ್ಯದ ಹೊರಗಿನವರ ಮಾತುಗಳಲ್ಲಿ ಹೇಳುವುದಾದರೆ, ಕಾಶ್ಮೀರದ ಪರಮ ಆಡಳಿತಾಧಿಕಾರಿಯಾದ ಡಾಕ್ಟರ್ ಕರಣಸಿಂಗರು ಕಾರ್ಯಪ್ಪನವರಿಗೆ ಬರೆದ ಪತ್ರದಲ್ಲಿ, ನಿಮ್ಮ ಸೈನ್ಯವು ನಮ್ಮನ್ನು ಉಳಿಸಿತು, ನಮ್ಮ ರಾಜ್ಯಕ್ಕೂ ಜನತೆಗೂ ಅಮೂಲ್ಯ ಸೇವೆಯನ್ನು ಈಗಲೂ ಮಾಡುತ್ತಿದೆ. ನಿಮ್ಮ ಹಾಗೂ ನಿಮ್ಮ ಧೀರ ಜೊತೆಗಾರರ ಋಣವನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ ಎಂದಿದ್ದರು. ಕಾಶ್ಮೀರ್ ಟೈಮ್ಸ್ ಪತ್ರಿಕೆಯು ಭಾರತೀಯ ಯೋಧರು ದೇವತೆಗಳಂತೆ ಆಕಾಶದಿಂದ ಇಳಿದು ಬಂದರು ಎಂದು ಬರೆಯಿತು. ಆದರೆ ಸೈನ್ಯದ ಕೆಲವು ಹಿರಿಯ ಅಧಿಕಾರಿಗಳು ಸಾಕಷ್ಟು ದಕ್ಷತೆಯನ್ನು ತೋರಿಸಲಿಲ್ಲ. ಇದರಿಂದಾಗಿ ಸೈನ್ಯದ ಹಲವು ಭಾಗಗಳು ಕಷ್ಟದಲ್ಲಿ ಸಿಲುಕಿಕೊಂಡವು. ಶರ್ಜಂಗ್ ತಾಪ ಎನ್ನುವ ಅಧಿಕಾರಿ ಸ್ಟಡ್ವಿನಲ್ಲಿ ಧೀರ ಸಂಕಲ್ಪದಿಂದ ಶತ್ರುಗಳ ದಾಳಿಯನ್ನು ಎದುರಿಸುತ್ತಿದ್ದರು. ಆದರೆ ಅವರಿಗೆ ಸಕಾಲದಲ್ಲಿ ಹೊಸ ಪಡೆಯ ನೆರವು ದೊರೆಯಲಿಲ್ಲ. ಇದೇ ರೀತಿ ಕಾರ್ಯಪ್ಪನವರು 17,400 ಅಡಿ ಎತ್ತರದ ಪ್ರದೇಶಕ್ಕೆ ಸೈನ್ಯವನ್ನು ಕಳುಹಿಸಿಕೊಟ್ಟು ಲಡಖ್ ಪ್ರದೇಶದ ಜನರನ್ನು ಪಾಕಿಸ್ತಾನದ ಸೈನ್ಯದ ಆಪತ್ತಿನಿಂದ ಪಾರು ಮಾಡಿದರು. ಸ್ವತಃ ಕಾರ್ಯಪ್ಪನವರೇ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದರು. ಕಾಶ್ಮೀರ ಯುದ್ಧವು ಕಾರ್ಯಪ್ಪನವರ ನಾಯಕತ್ವಕ್ಕೆ, ಭಾರತದ ಸೈನ್ಯದ ಸತ್ವಕ್ಕೆ, ಧೈರ್ಯಕ್ಕೆ ಸವಾಲಾಗಿತ್ತು. ಕಾರ್ಯಪ್ಪನವರು ಗೆದ್ದರು, ಭಾರತವು ಗೆದ್ದಿತು. ಆದರೆ ಭಾರತ ಸರ್ಕಾರವು ಪಾಕಿಸ್ತಾನವು ಆಕ್ರಮಣ ಮಾಡಿತೆಂದು ವಿಶ್ವಸಂಸ್ಥೆಗೆ ದೂರು ಕೊಟ್ಟಿತು. ಆಗ ಅಂತಾರಾಷ್ಟ್ರೀಯ ರಾಜಕೀಯ ಭಾರತಕ್ಕೆ ಹೊಸದಾಗಿತ್ತು. ಆಗ ಭಾರತದ ಪ್ರಧಾನಿ ಹಾಗೂ ವಿದೇಶಿ ವ್ಯವಹಾರಗಳ ಮಂತ್ರಿಯಾಗಿದ್ದವರು ಜವಾಹರ್ಲಾಲ್ ನೆಹರು. ಅವರು ಆದರ್ಶ ಪ್ರಿಯರಾಗಿದ್ದರು. ಆದರೆ ಅವರಿಗೆ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನಗಳು ಹೇಗಾಗುತ್ತವೆ ಎಂಬುದರ ಅನುಭವ ಸಾಕಷ್ಟು ಇರಲಿಲ್ಲ. ಹಲವು ದೊಡ್ಡ ದೇಶಗಳು ಸೇರಿ ಭಾರತಕ್ಕೆ ಅನ್ಯಾಯ ಮಾಡಿದವು. ಭಾರತ ಸರ್ಕಾರವು ಕದನ ವಿರಾಮಕ್ಕೆ ಒಪ್ಪಿ ಶತ್ರುಗಳ ವಿರುದ್ಧ ಎಲ್ಲ ಕಾರ್ಯಾಚರಣೆಯನ್ನು ಪ್ರಾಮಾಣಿಕವಾಗಿ ನಿಲ್ಲಿಸಿತು. ಆಗ ಪಾಕಿಸ್ತಾನದ ಸೈನ್ಯಗಳು ಭಾರತದ ಮೇಲೆ ದಾಳಿ ಮಾಡಲು ಅನುಕೂಲಕರವಾದ ಹಲವು ಕೇಂದ್ರಗಳನ್ನು ಹಿಡಿದಿಟ್ಟಿದ್ದವು. ಇನ್ನು ಸ್ವಲ್ಪ ಕಾಲಾವಕಾಶ ಭಾರತ ಸೈನ್ಯಕ್ಕೆ ದೊರೆತಿದ್ದರೆ ಭಾರತ ಸೈನ್ಯವು ಅದನ್ನು ಬಿಡಿಸಿಕೊಳ್ಳಲು ಸಾಧ್ಯವಿತ್ತು. ಭಾರತದ ಸೈನ್ಯ ಗೆಲುವಿನ ಹಾದಿಯಲ್ಲಿತ್ತು. ಆದರೆ ರಾಜಕೀಯ ನಾಯಕರ ನಿರ್ಧಾರವು ಸೈನ್ಯದ ಉತ್ಸಾಹಕ್ಕೆ ತಣ್ಣೀರನ್ನು ಎರಚಿದ್ದು ಮಾತ್ರವಲ್ಲ, ಭಾರತಕ್ಕೆ ಇಂದಿಗೂ ಕೂಡ ಪರಿಹಾರವಾಗದ ಕಾಶ್ಮೀರದ ಸಮಸ್ಯೆ ಎಂಬ ಪೀಡೆಯನ್ನು ಸೃಷ್ಟಿಸಿತು. ಕಾರ್ಯಪ್ಪನವರಿಗೆ ಇದರಿಂದ ಬಹು ನಿರಾಶೆಯಾಯಿತು. ಒಟ್ಟಿನಲ್ಲಿ ಕಾಶ್ಮೀರದ ಯುದ್ಧದಲ್ಲಿ ನಮ್ಮ ಸೈನಿಕರು ರಣಭೂಮಿಯಲ್ಲಿ ರಕ್ತ ಚೆಲ್ಲಿ ಪಡೆದುಕೊಂಡ ಅನುಕೂಲವನ್ನು ದೇಶವು ಉಳಿಸಿಕೊಳ್ಳಲಾಗಲಿಲ್ಲ. ವಿಶ್ವಸಂಸ್ಥೆಯನ್ನು ಬೆಂಬಲಿಸಿ ಕದನ ವಿರಾಮಕ್ಕೆ ಬೆಲೆ ಕೊಟ್ಟು ತಪ್ಪು ಮಾಡಿಬಿಟ್ಟಿತ್ತು ಭಾರತ. ಈ ಸಮಯದಲ್ಲಿ ದೇಶದ ನಾಯಕರಿಗೆ ಭಾರತ ಸೈನ್ಯಕ್ಕೆ ಭಾರತೀಯರೊಬ್ಬರು ದಂಡನಾಯಕರಾಗುವುದು ಸೂಕ್ತ ಎಂದು ತೋರಿತು. 1948ರ ನವೆಂಬರಿನಲ್ಲಿ ಸರ್ಕಾರವು ಕಾರ್ಯಪ್ಪನವರನ್ನು ಭಾರತ ಸೈನ್ಯದ ಮಹಾ ದಂಡನಾಯಕರನ್ನಾಗಿ ನೇಮಿಸಿ ಅವರು 1949ರ ಜನವರಿ 15ರಂದು ಅಧಿಕಾರ ವಹಿಸಿಕೊಳ್ಳುವಂತೆ ಆದೇಶಿಸಿತು. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಸೇರಿದಂತೆ ಸ್ವತಂತ್ರ ಭಾರತದ ಸಮಸ್ತ ಸೈನ್ಯದ ಪ್ರಥಮ ಮಹಾ ದಂಡನಾಯಕರಾಗುವ ಭಾಗ್ಯ ಕಾರ್ಯಪ್ಪನವರದ್ದಾಯಿತು.
ಮಹಾದಂಡನಾಯಕರಾದ ಜನರಲ್ ಕಾರ್ಯಪ್ಪನವರು ಸೈನ್ಯದ ಗುಣಮಟ್ಟವನ್ನು ಸುಧಾರಿಸಲು ಮುಂದಿನ 4 ವರ್ಷಗಳ ಕಾಲ ವಿಶೇಷವಾಗಿ ಶ್ರಮಿಸಿದರು. ಕ್ರಮೇಣ ಸೈನ್ಯ ಚುರುಕಾಯಿತು. ಸೈನ್ಯದಲ್ಲಿ ವ್ಯವಸ್ಥೆ, ಉತ್ಸಾಹ, ತಮ್ಮ ಕರ್ತವ್ಯದಲ್ಲಿ ಹೆಮ್ಮೆ ಕಾಣಿಸಿಕೊಂಡವು. ಮಹಾದಂಡನಾಯಕರಾಗಿ ಕಾರ್ಯಪ್ಪನವರು ಮಾಡಿದ ಮಹತ್ವದ ಕಾರ್ಯಗಳಲ್ಲಿ ಭಾರತದ ಸೈನ್ಯವನ್ನು ಆಧುನೀಕರಣಗೊಳಿಸಿದ್ದು ಒಂದು. ಭಾರತದ ಸೈನ್ಯ ದೇಶದ ರಕ್ಷಾ ಕವಚ. ಯಾವ ದೇಶದಲ್ಲಿಯೇ ಆಗಲಿ ಸೈನ್ಯ ದುರ್ಬಲಗೊಂಡರೆ ಆಕ್ರಮಣ ಗ್ಯಾರಂಟಿ. ಆದ್ದರಿಂದ ಭಾರತದ ಸೈನ್ಯ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪಡೆದಿರಬೇಕೆಂದು ಕಾರ್ಯಪ್ಪನವರ ದೃಢ ಸಂಕಲ್ಪವಾಗಿತ್ತು. ಭಾರತದ ಸೈನಿಕ ಧೈರ್ಯದಲ್ಲಿ, ಬಲದಲ್ಲಿ, ದೇಶ ಪ್ರೇಮದಲ್ಲಿ ಜಗತ್ತಿನ ಯಾವುದೇ ಸೈನಿಕನಿಗೆ ಹೋಲಿಸಿದರೂ ಮೊದಲಿಗನಾಗಿರಬೇಕೆಂಬುದು ಕಾರ್ಯಪ್ಪನವರ ಅಭಿಪ್ರಾಯವಾಗಿತ್ತು. ಕಾರ್ಯಪ್ಪನವರು ಅನುಭವಿಗಳು, ಜಾಣರು ಆದ ಬ್ರಿಟಿಷ್ ಅಧಿಕಾರಿಗಳಿಂದ ಶಿಕ್ಷಣ ಪಡೆದವರು. ದೇಶದ ರಕ್ಷಣೆಯ ವಿಷಯದಲ್ಲಿ ಸೈನ್ಯವು ಎಷ್ಟು ಎಚ್ಚರಿಕೆಯಿಂದ, ಮುಂದಾಲೋಚನೆಯಿಂದ ವರ್ತಿಸಬೇಕು ಎಂಬುದನ್ನು ಕಲಿತವರು. 1951ರ ಜನವರಿಯಲ್ಲಿ ಅಸ್ಸಾಂ ಸರ್ಕಾರವು ಚೀನಿ ಸೈನಿಕರ ಗಡಿಯ ಬಳಿ ಸೇರುತ್ತಿದ್ದಾರೆ ಎಂಬ ತುರ್ತು ಸಂದೇಶ ಕಳುಹಿಸಿತು. ಕಾರ್ಯಪ್ಪನವರು ಭಾರತದ ಗಡಿಗೆ ಪ್ಯಾರಾಟ್ರೂಪ್ ಯೋಧರನ್ನು ಕಳುಹಿಸಿದರು. ಅನಂತರ ಆ ಪ್ರದೇಶದಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಬಲಗೊಳಿಸಬೇಕು. ದೇಶದ ವಿಭಜನೆಯ ನಂತರ ಮುಚ್ಚಿದ ವಿಮಾನ ನಿಲ್ದಾಣಗಳನ್ನು ಪ್ರಾರಂಭಿಸಿ ಸೈನ್ಯದ ತುಕಡಿಯನ್ನು ಅಲ್ಲಿ ಇರಿಸಬೇಕೆಂದು ಯೋಚಿಸಿದರು. ಪ್ರಧಾನಿ ಜವಾಹರ್ಲಾಲ್ ನೆಹರು ಅದಕ್ಕೆ ಒಪ್ಪಲಿಲ್ಲ. ನೆಹರೂರವರಿಗೆ ಚೀನಾ ದೇಶದ ಮೇಲೆ ಅದೇನೋ ಅಗಾಧ ವಿಶ್ವಾಸವಿದ್ದ ಕಾಲ ಅದು. ಅಂದಿನ ಭಾರತದಲ್ಲಿ ಕಾರ್ಯಪ್ಪನವರಂತೆ ಅನುಭವ ಪಡೆದವರು ವಿರಳ. ಆದರೆ ಇಂತಹ ಅನುಭವಿ ದೇಶಪ್ರೇಮಿ ಮಹಾದಂಡನಾಯಕರ ಸೇವೆಯನ್ನು ಸರಿಯಾಗಿ ಅಂದಿನ ಸರ್ಕಾರ ಬಳಸಿಕೊಳ್ಳಲಾಗದಿದ್ದುದು ದೇಶದ ದುರದೃಷ್ಟ. ಸೇನೆಯ ಮಹಾದಂಡನಾಯಕ ಸ್ಥಾನದಿಂದ ನಿವೃತ್ತರಾದ ಕಾರ್ಯಪ್ಪನವರು 1953ರ ಜನವರಿಯಲ್ಲಿ ಮಡಿಕೇರಿಯ ತಮ್ಮ ಮನೆ ರೋಷನಾರದಲ್ಲಿ ವಾಸಿಸಲಾರಂಭಿಸಿದರು. ನಂತರದ ಕೆಲವು ವರ್ಷಗಳಲ್ಲಿ ಕಾರ್ಯಪ್ಪನವರು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗಳಲ್ಲಿ ಭಾರತದ ರಾಯಭಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ನಿವೃತ್ತ ಯೋಧರ ಕಲ್ಯಾಣಕ್ಕಾಗಿ ಆಲ್ ಇಂಡಿಯಾ ಎಕ್ಸ್ ಸರ್ವಿಸ್ಮೆನ್ಸ್ ಲೀಗ್ ಎನ್ನುವ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾದರು. ಭಾರತದ ಭವಿಷ್ಯವನ್ನು ದೂರದೃಷ್ಟಿಯಿಂದ ಗಮನಿಸಿದ ಕಾರ್ಯಪ್ಪ ಶಾಲಾ ಕಾಲೇಜುಗಳಲ್ಲಿ NCC ಮತ್ತು ಗಾರ್ಡ್ಸ್ ಬ್ರಿಗೇಡ್ಗಳನ್ನು ಪ್ರಾರಂಭಿಸಿದರು. ದೇಶಾದ್ಯಂತ ಮಿಲಿಟರಿ ರ್ಯಾಲಿಗಳನ್ನು ನಡೆಸಿ ಯುವಜನರು ಸೇನೆಗೆ ಸೇರುವಂತೆ ಪ್ರೇರೇಪಿಸುತ್ತಿದ್ದರು. ದೇಶದ ಸುರಕ್ಷತೆ, ಗೌರವ ಹಾಗೂ ಹಿತ ಎಂದಿಗೂ ಪ್ರಥಮ ಸ್ಥಾನ ಪಡೆಯುತ್ತದೆ. ನಿಮ್ಮ ಕೈ ಕೆಳಗಿನ ಯೋಧರ ಗೌರವ ಹಾಗೂ ಹಿತ ಎರಡನೆಯ ಸ್ಥಾನ ಪಡೆಯುತ್ತದೆ. ನಿಮ್ಮ ಸುಖ ಸಂತೋಷ ಕೊನೆಯಲ್ಲಿ ಬರುತ್ತದೆ ಎಂಬುದು ಕಾರ್ಯಪ್ಪನವರು ಭಾರತೀಯ ಸೈನ್ಯಾಧಿಕಾರಿಗಳಿಗೆ ನೀಡಿದ ಸಂದೇಶವಾಗಿತ್ತು. ಕಾರ್ಯಪ್ಪನವರು ಎಂದಿಗೂ ಯಾವುದೇ ಸಭೆ ಸಮಾರಂಭಗಳಿಗೆ ತಡವಾಗಿ ಆಗಮಿಸುತ್ತಿರಲಿಲ್ಲ. ಸಮಯ ಪ್ರಜ್ಞೆಗೆ ವಿಶೇಷ ಪ್ರಾಮುಖ್ಯತೆ ನೀಡುತ್ತಿದ್ದರು. ಸದಾ ಕೊಡಗಿನ ವಿಶಿಷ್ಟ ಉಡುಪು ಧರಿಸುವ ಮೂಲಕ ಇತರರಿಗೂ ಮಾದರಿಯಾಗುತ್ತಿದ್ದರು. ಹಾಗೂ ಕೊಡವ ಉಡುಪು ಧರಿಸಿದ ಕೊಡವರನ್ನ ತಾವೇ ಆತ್ಮೀಯರಾಗಿ ಮಾತನಾಡಿಸಿ ಸತ್ಕರಿಸುತ್ತಿದ್ದರು. ಸತ್ಯ, ಶಿಸ್ತು, ಧೈರ್ಯ, ನೇರ ನುಡಿ, ಪ್ರಾಮಾಣಿಕತೆಗಳನ್ನು ತಮ್ಮ ಜೀವನದ ಮೂಲ ಮಂತ್ರವಾಗಿಸಿಕೊಂಡು ಯುವ ಜನತೆಗೆ ಸ್ಫೂರ್ತಿ ತುಂಬುತ್ತಿದ್ದರು. 1962ರಲ್ಲಿ ಚೀನಿ ಸೇನೆ ಯಾವುದೇ ಸುಳಿವು ನೀಡದೆ ಭಾರತದ ಮೇಲೆ ಒಮ್ಮೆಲೆ ದಾಳಿ ಮಾಡಿತ್ತು. ಇದರಿಂದ ಭಾರತ ಸರ್ಕಾರವು ದೇಶಾದ್ಯಂತ ಜನರು ಸೈನ್ಯಕ್ಕೆ ಸೇರಲು ಅನೇಕ ಕಡೆ ಆಯ್ಕೆ ಕೇಂದ್ರಗಳನ್ನು ತೆರೆದು ಅವಕಾಶ ಮಾಡಿಕೊಟ್ಟಿತ್ತು. ಸೈನ್ಯಕ್ಕೆ ಸೇರಲು ಯುವಕರು ಬಹಳ ಉತ್ಸಾಹದಿಂದ ಬೆಂಗಳೂರಿನ ಸೈನ್ಯ ನೇಮಕಾತಿ ಕೇಂದ್ರದ ಎದುರು ಸಾಲುಗಟ್ಟಿ ನಿಂತಿದ್ದರು. ಆ ಯುವಕರ ಸಾಲಿನಲ್ಲಿ ನಿಂತಿದ್ದ 62 ವರ್ಷದ ನಿವೃತ್ತ ಮಹಾದಂಡನಾಯಕ ಕಾರ್ಯಪ್ಪನವರನ್ನ ನೋಡಿ ನೇಮಕಾತಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದರು. ತಾಯಿ ನಾಡಿಗೆ ಸೇವೆ ಸಲ್ಲಿಸಲು ವಯಸ್ಸು ಅಡ್ಡಿಯಾಗದು ಎಂಬುದು ಕೊಡಗಿನ ಕುವರ ಕಾರ್ಯಪ್ಪನವರ ಅಚಲ ನಿಲುವಾಗಿತ್ತು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಎಂದು ನಂಬಿದ್ದ ಅವರಿಗೆ ಮಾತೃಭೂಮಿಗೆ ಸೇವೆ ಸಲ್ಲಿಸುವುದೆಂದರೆ ಯಾವುದೇ ಭಯವಿಲ್ಲದೆ, ಪ್ರಾಣತ್ಯಾಗಕ್ಕೂ ಹೆದರದೆ, ಧಮನಿಗಳಲ್ಲಿ ಶಕ್ತಿ, ದೇಶ ಪ್ರೇಮದಿಂದ ಹೊಕ್ಕಿ ಹರಿಯುತ್ತಿತ್ತು. ದೇಶದ ಒಳಿತಿಗಾಗಿ ಏನನ್ನಾದರೂ ಮಾಡುತ್ತಿರಲೇಬೇಕು ಎಂಬ ಛಲದೊಂದಿಗೆ ಕಾರ್ಯಪ್ಪನವರು ಭಾರತೀಯರಲ್ಲಿ ದೇಶಾಭಿಮಾನದ ಮಿಂಚನ್ನು ಹರಿಸಿದ್ದರು. ಚೀನಾ ಭಾರತ ಗಡಿ ಪ್ರದೇಶಗಳಿಗೆ ತೆರಳಿ
ನಾಗರಿಕರಿಗೂ ಸೈನಿಕರಿಗೂ ಧೈರ್ಯೋತ್ಸಾಹ ತುಂಬುತ್ತಿದ್ದರು. ಹಿರಿಯ ಸೇನಾಧಿಕಾರಿಯಾಗಿದ್ದರೂ ಕಾರ್ಯಪ್ಪನವರು ಅಹಿಂಸಾ ತತ್ವದಲ್ಲಿ ವಿಶ್ವಾಸವಿಟ್ಟಿದ್ದರು. ಒಮ್ಮೆ ಗಾಂಧೀಜಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಸೈನಿಕನನ್ನ ಹಿಂಸಾ ಮೂರ್ತಿ ಎಂದು ಬಣ್ಣಿಸಿದ್ದರು. ಇದಕ್ಕುತ್ತರವಾಗಿ ಕಾರ್ಯಪ್ಪನವರು ಗಾಂಧೀಜಿಗೆ ಪತ್ರ ಬರೆದು, ಭಾರತೀಯ ಸೈನಿಕ ಹಿಂಸಾ ಮೂರ್ತಿಯಲ್ಲ, ಯಾರ ನೆತ್ತರು ಚೆಲ್ಲಲು ಆತ ಕಾತರನಾಗಿಲ್ಲ, ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ತಾಯ್ನಾಡಿನ ರಕ್ಷಣೆಗಾಗಿ ಅನಿವಾರ್ಯವಾಗಿ ಶಸ್ತ್ರ ಹಿಡಿಯಲೇಬೇಕಾಗಿದೆ ಎಂದು ತಿಳಿ ಹೇಳಿದ್ದರು. ಕಾರ್ಯಪ್ಪನವರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳನ್ನು ಶುರು ಮಾಡುವ ಮೊದಲು ಸಭಿಕರಿಂದ ಜೈ ಹಿಂದ್ ಎಂಬ ಜಯಘೋಷ ಮೊಳಗಿಸಿದ ನಂತರವೇ ತಾವು ಮಾತನಾಡಲು ಪ್ರಾರಂಭಿಸುತ್ತಿದ್ದರು. ತನ್ಮೂಲಕ ನಾವೆಲ್ಲರೂ ಭಾರತೀಯರು ಎಂಬ ದೇಶ ಪ್ರೇಮವನ್ನು ಜಾಗೃತಗೊಳಿಸುತ್ತಿದ್ದರು. ಒಕ್ಕೊರಲಿನ ಜಯಘೋಷ ಒಗ್ಗಟ್ಟಿನ ಪ್ರತೀಕವಾಗಿತ್ತು. ಕಾರ್ಯಪ್ಪನವರ ಕಾರ್ಯದಕ್ಷತೆ, ಸೇನಾ ವಿಭಾಗಕ್ಕೆ ಅವರು ನೀಡಿದ ಕೊಡುಗೆ ಅಪಾರ. ಸೈನ್ಯವನ್ನ ಬಲಿಷ್ಠಗೊಳಿಸಲು ಪಣತೊಟ್ಟ ವೈಖರಿ. ಕಾರ್ಯಪ್ಪನವರ ಕಾರ್ಯದಕ್ಷತೆ, ಸೇನಾ ವಿಭಾಗಕ್ಕೆ ಅವರು ನೀಡಿದ ಅಪಾರ ಕೊಡುಗೆ, ಸೈನ್ಯವನ್ನ ಬಲಿಷ್ಠವಾಗಿಸಲು ಪಣತೊಟ್ಟ ವೈಖರಿ, ಅನನ್ಯ ದೇಶ ಪ್ರೇಮಗಳನ್ನು ಕೊಂಡಾಡಿದ ಭಾರತ ಸರ್ಕಾರ 1986ನೇ ಇಸವಿ ಜನವರಿ 15ನೇ ತಾರೀಕು ಕೊಡಗಿನ ವೀರಪುತ್ರ ಕಾರ್ಯಪ್ಪನವರಿಗೆ ಫೀಲ್ಡ್ ಮಾರ್ಷಲ್ ಎಂಬ ಸೇನಾ ವಿಭಾಗದ ಅತ್ಯುನ್ನತ ಗೌರವ ಪದವಿಯನ್ನು ನೀಡಿ ಗೌರವಿಸಿತು. ಸೇವೆಯಿಂದ ನಿವೃತ್ತರಾದ 33 ವರ್ಷಗಳ ನಂತರ ಕಾರ್ಯಪ್ಪನವರಿಗೆ ಫೀಲ್ಡ್ ಮಾರ್ಷಲ್ ಪದವಿ ದೊರೆಯಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಸಾಧನೆ ಸರಿಸಾಟಿ ಇಲ್ಲದ್ದು. ದೇಶ ರಕ್ಷಣೆಗಾಗಿ ಮಾಡಿದ ಮಹತ್ ಕಾರ್ಯಗಳ ಅವರ ಸಾಧನೆ, ಕೀರ್ತಿ ಶಿಖರದಲ್ಲಿ ಏರಿದ ಎತ್ತರ, ಪಡೆದ ಸ್ಥಾನಮಾನಗಳು, ನೀಡಲಾದ ಬಿರುದು ಗೌರವಗಳು ಅಪರಿಮಿತ. ಕೊಡಗಿನಂಥ ಪುಟ್ಟ ಜಿಲ್ಲೆಯಲ್ಲಿ ಜನಿಸಿ ವಿಶ್ವವಿಖ್ಯಾತಿ ಮಾನ್ಯತೆ ಪಡೆದ ತ್ರಿವಿಕ್ರಮ ಸಾಧನೆಯ ಸರದಾರ ಫೀಲ್ಡ್ ಮಾರ್ಷಲ್ ಕೊಡಂದೆರ ಎಂ ಕಾರ್ಯಪ್ಪನವರು 1993ರ ಮೇ 14ರಂದು ತಮ್ಮ ಇಹಲೋಕದ ದಂಡಯಾತ್ರೆ ಮುಗಿಸಿ ಅಸ್ತಂಗತರಾದರು. ಇವರ ಸ್ವನಿವಾಸ ರೋಷನಾರದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಿದಾಗ ಕೊಡಗು ಜಿಲ್ಲೆ ಮಾತ್ರವಲ್ಲದೆ ವಿಶ್ವವೇ ಕಂಬನಿ ಮಿಡಿಯಿತು. ಭಾರತ ಚರಿತ್ರೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹೆಸರು ಅಜರಾಮರವಾಯಿತು. ಕಾರ್ಯಪ್ಪನವರ ಹೆಸರಿನಲ್ಲಿ ಅನೇಕ ಭವನಗಳು, ಸ್ಮಾರಕಗಳು, ಕ್ರೀಡಾಂಗಣಗಳು, ಪ್ರತಿಮೆ, ಪುತ್ಥಳಿಗಳು, ವೃತ್ತಗಳು, ರಸ್ತೆಗಳು, ಅಂಚೆ ಚೀಟಿಗಳು ಅವರ ಹೆಸರನ್ನು ಇಂದಿಗೂ ಹಚ್ಚ ಹಸಿರಾಗಿಸಿವೆ. ಎತ್ತರಕ್ಕೆ ತಕ್ಕ ಮೈಮಾಟ, ವಿಶಾಲ ಹಣೆ, ಒಂಬಣ್ಣ, ಒಳಪಿನ ಕಂಗಳು, ಧೀಮಂತ ವ್ಯಕ್ತಿತ್ವ, ಸದಾ ಶ್ರದ್ಧೆ, ಶಿಸ್ತು, ಸರಳತೆ, ಪ್ರಾಮಾಣಿಕತೆ, ನೇರ ನಡೆನುಡಿ, ಆಕರ್ಷಕ ವ್ಯಕ್ತಿತ್ವಕ್ಕೆ ತಕ್ಕ ಆಕರ್ಷಕ ಕೊಡವ ಉಡುಪು, ಭಾರತೀಯ ಸಾಂಸ್ಕೃತಿಕ ಹಿರಿಮೆಗೆ ಪ್ರಾಮುಖ್ಯತೆ ನೀಡುತ್ತಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಜನಮಾನಸದ ಅಮೂಲ್ಯ ರತ್ನವಾಗಿ ಕಂಗೊಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಲ್ಲಿ ದೇಶ ಪ್ರೇಮದ ಸ್ಫೂರ್ತಿ ಒಮ್ಮುವಂತೆ ಉರಿದುಂಬಿಸುತ್ತಿದ್ದ, ಇತರರಿಗೂ ಆದರ್ಶಪ್ರಾಯರಾಗಿದ್ದ ಕಾರ್ಯಪ್ಪನವರ ಮಹಾ ಚೈತನ್ಯಕ್ಕೆ ಇಡೀ ಭರತ ಭೂಮಿ ಋಣಿಯಾಗಿದೆ. ಪ್ರಿಯ ವೀಕ್ಷಕರೇ, ಕಾರ್ಯಪ್ಪನವರ ಕಾರ್ಯತತ್ಪರತೆ, ಸಮಯ ಪ್ರಜ್ಞೆ, ಔದಾರ್ಯ ತುಂಬಿದ ಬದುಕು, ಶಿಸ್ತಿನ ಜೀವನ ಇಂದಿನ ಯುವ ಜನತೆಗೆ ಆದರ್ಶಪ್ರಾಯವಾಗಿರಲಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿ. ಕೊಡಗಿನ ಮಣ್ಣಲ್ಲಿ ಕಾರ್ಯಪ್ಪನವರಂಥ ವೀರ ಪುತ್ರ ಮತ್ತೊಮ್ಮೆ ಹುಟ್ಟಿ ಬರಲಿ ಎನ್ನುವುದೇ ಕೊಡಗು ಧ್ವನಿಯ ಆಶಯ. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಗೆ ಜನ್ಮದಿನದ ಶುಭಾಶಯಗಳು. ಜೈ ಹಿಂದ್.
ನಾನು ನಿಮ್ಮ ಅಗ್ನಿಚನ ನಾಯಕ. ಮತ್ತೊಂದು ರೋಚಕ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.